किडनी ट्रांसप्लांट गुलबर्गा शहर में कराना एक अपने आप में बहुत बड़ी बात है, खासतौर पे उन लोगों के लिए जो किडनी के बीमारी से जूझ रहे हैं। किडनी ट्रांसप्लांट एक लाइफ सेविंग ऑप्शन है। इसी को चलते डॉक्टर अनिल मुद्दा, जो कि किडनी ट्रांसप्लांट फिजिशियन है, मुद्दा हॉस्पिटल MG रोड, उन्होंने एक बड़ा स्टेप लिया और इसको एक सक्सेसफुल सर्जरी में कंप्लीट किया। फर्स्ट किडनी ट्रांसप्लांट इन मुद्दा सुपर स्पेशलिटी हॉस्पिटल। मुद्दा हॉस्पिटल की टीम ने बहुत ही अच्छी तरीके से शेयर किया जहां पर किडनी ट्रांसप्लांट सर्जरी की गई, और खास बात यह है कि इन एसोसिएशन विद फोर्टिस हॉस्पिटल टीम बैंगलोर। पेशेंट यादगीर से थे, किडनी फेलियर से सफर कर रहे थे, पिछले 6 महीने से वो डायलिसिस पे थे। पेशेंट ने मुद्दा हॉस्पिटल को कॉन्टैक्ट किया और किडनी ट्रांसप्लांट के लिए उन्हीं की बड़ी बहन डोनर के तौर पर तैयार हो गई। उसके बाद ये किडनी ट्रांसप्लांट सर्जरी की गई, जो कि बहुत ही बड़ी सक्सेसफुल रही। क्रिएटिनिन जो है 11 mg/dl था, उसके बाद नॉर्मल आ चुका है। दोनों किडनी रिसिपेंट और किडनी डोनर दोनों स्टेबल और डिस्चार्ज भी हो चुके हैं। किडनी ट्रांसप्लांट टीम में डॉक्टर हर्षा, डॉक्टर रमेश, डॉक्टर शरणु रुद्रवाड़ी, डॉक्टर राज अहमद मुल्ला, डॉक्टर अजीमुद्दीन, डॉक्टर शनबसु दिग्गी, डॉक्टर अनिल मुद्दा, डॉक्टर अशोक, डॉक्टर SR पाटिल, डॉक्टर मोसनीन, कृष्णा जी, गुरु, परशुराम, रमेश, शिवराज, मतीन, कौशल्या, प्रियंका, कार्तिक, ये सभी का एक टीम एफर्ट के तौर पर आज एक जान बचती हुई नजर आ रही है और किडनी ट्रांसप्लांट गुलबर्गा शहर में ही एक सक्सेसफुल सर्जरी कंप्लीट किया है। मुद्दा किडनी केयर जो एक बहुत ही फेमस गुलबर्गा शहर में नाम आ रहा है। कंसल्टेंट नेफ्रोलॉजिस्ट डॉक्टर अनिल मुद्दा और उनकी टीम ने बड़ा शानदार काम किया है। आइए देखते हैं। ನನ್ನ ಹೆಸರು ಲಕ್ಷ್ಮಣ ಅಂತ. ನಾನು ಕಿಡ್ನಿ ಫೇಲ್ಯೂರ್ ಪೇಷಂಟ್. ಫಸ್ಟ್ ನಾನು ಬೆಂಗಳೂರಲ್ಲಿ ಇದ್ದಾಗ ದಮ್ ಬಂದಂಗೆ ಆಗ್ತಾ ಇತ್ತು. ಅದರಿಂದ ನಮ್ಮೂರಿಗೆ ಬಂದ್ಬಿಟ್ಟು ಒಂದು ಹಾಸ್ಪಿಟಲ್ ತೋರಿಸ್ಕೊಂಡ್ರೆ, ನಿಮ್ಗೆ ಈ ದಮ್ ಬರೋದು ಕಾರಣ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗುಲ್ಬರ್ಗ ಕಲಬುರಗಿದಲ್ಲಿ ಮುದ್ದ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿಗೆ ಇದು ಮಾಡಿದ್ರು, ನಮ್ಗೆ ಸಜೆಷನ್ ಕೊಟ್ಟರು. ಇಲ್ಲಿ ಬಂದ್ಮೇಲೆ ಅನಿಲ್ ಸರ್ ಹತ್ರ ಭೇಟಿಯಾದಿವಿ, ಅನಿಲ್ ಮುದ್ದ ಸರ್ ಹತ್ರ ಭೇಟಿಯಾದ್ಮೇಲೆ ಅವ್ರು ಹೇಳಿದ್ರು, ನಿಮ್ಗೆ ಡಯಾಲಿಸಿಸ್ ಕಂಟಿನ್ಯೂ ನಡಿಬೇಕು, ಇನ್ನ ಬಯೋಪ್ಸಿ ಒಂದು ಮಾಡೋಣ, ಆ ಬಯೋಪ್ಸಿದಲ್ಲಿ ಏನಿಂದ ಫೇಲ್ ಆಗಿದೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮಾರನೇ ದಿನ ನಿಮ್ಗೆ ಡಯಾಲಿಸಿಸ್ ಟ್ರೀಟ್ಮೆಂಟ್ ಚಾಲು ಮಾಡಿದ್ರು. ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಒಂದಿನ ಬಯೋಪ್ಸಿ ಮಾಡೋಣ ಅಂತ ಟ್ರೈ ಮಾಡಿದ್ರು. ಬಯೋಪ್ಸಿಗೆ ನಮ್ ಕಿಡ್ನಿ ಫುಲ್ ಏನು ಕ್ಯೂರ್ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಯೋಪ್ಸಿ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದ್ಮೇಲೆ ಈ ತಿರ್ಗಾ ನಿಮ್ಗೆ ಕಿಡ್ನಿದು ತುಂಬಾ ಇದು ಬಯೋಪ್ಸಿ ಆಗ್ತಾ ಇಲ್ಲ, ನಿಮ್ದು ಫುಲ್ ಫೇಲ್ಯೂರ್ ಆಗಿದೆ 2 ಕಿಡ್ನಿ ಅಂತ ಹೇಳಿದ್ರು ಸರ್ ನಮ್ಗೆ. ಇನ್ನ ಚಿಕ್ಕ ಏಜ್ ಇದೆ, ನಿಮ್ಗೂ ಟ್ರಾನ್ಸ್ಪ್ಲಾಂಟೇಷನ್ಗೋಸ್ಕರ ಟ್ರೈ ಮಾಡ್ಬೋದು, ನೀವು ಯಾರನ್ನ ನಿಮ್ಮ ಮನೆಯಲ್ಲಿ ಡೊನೇಟ್ ಮಾಡೋರಿದ್ರೆ ಅಂತ ಹೇಳಿದ್ರು. ಸರಿ ಸರ್, ನಾವು ಯೋಚನೆ ಮಾಡಿ ನೋಡ್ತೀವಿ ಅಂತ ನಾವು ಟೈಮ್ ತಗೊಂಡಿವಿ. ಕಂಟಿನ್ಯೂ ಆಗಿ ನಾವು ಡಯಾಲಿಸಿಸ್ಗೆ ವಾರದಲ್ಲಿ 2 ಸತಿ 3 ಸತಿ ಕಂಟಿನ್ಯೂ ಬರ್ತಾ ಇದೀವಿ ಡಯಾಲಿಸಿಸ್ಗೆ. ಫಸ್ಟ್ ಈಗ ನಮ್ಮ ಮನೇಲೆಲ್ಲ ಮಾತಾಡ್ಕೊಂಡು ನಾವು ಮಕ್ಕ ಬಂದ್ಬಿಟ್ಟು ಯಾರು ಕೊಡೋದು ಬೇಡ, ಏನು ಬೇಡ, ನಾನೇ ಕೊಡ್ತೀನಿ ಅಂತ ನಮ್ಮ ಅಕ್ಕ ಧೈರ್ಯ ಮಾಡಿ ನನ್ಗೊಂದು ದೇವ್ರ ತರ ಕೊಟ್ರು. ಕೊಟ್ಟಿದ್ಮೇಲೆ ಆಮೇಲೆ ಸಾರಿಗೆ ಹತ್ರ ಬಂದು ಬೆಟ್ಟಾದ್ವಿ. ಬೆಟ್ಟಾದ್ಮೇಲೆ ನೀವು ಕೊಡ್ತೀನಿ ಅಂದ್ರಲ್ಲ, ಎಲ್ಲ ಟೆಸ್ಟ್ಗಳು ಮಾಡಬೇಕು, ಕೆಲವು ಟೆಸ್ಟ್ಗಳು ಇರುತ್ತೆ ಅಂತೇಳಿ ಟೆಸ್ಟ್ಗಳೆಲ್ಲ ಮಾಡಿಸಿದ್ರು. ಮಾಡಿಸಿದ್ಮೇಲೆ 2 ಮ್ಯಾಚಿಂಗ್ ಎಲ್ಲ ಕಿಡ್ನಿ ಎಲ್ಲ ಮ್ಯಾಚಿಂಗ್ ಅಂತ ಕ್ಲೀನ್ ಆಗಿದೆ, ಎಲ್ಲ ಟೆಸ್ಟ್ಗಳೆಲ್ಲ ನಾರ್ಮಲ್ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ನಾವು ಸ್ವಲ್ಪ ಟೈಮ್ ಬೇಕು ಸರ್ ಅಂತ ನಾವು ಟೈಮ್ ತಗೊಂಡು ಇವಾಗ ಬಂದು ಟ್ರಾನ್ಸ್ಫರ್ ಆಗಿದೆ. ಒಂದು 10 ದಿನ ಆಯ್ತು ಟ್ರಾನ್ಸ್ಫರ್ ಆಗಿ. ಇವಾಗ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದ್ದೀನಿ. ಯೂರಿನ್ ಬರ್ತಾ ಇದೆ, ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಚೆನ್ನಾಗಿ ತಿರುಗಾಡ್ತಾ ಇದ್ದೀನಿ, ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಇಲ್ಲಿರೋರು ಡಾಕ್ಟರ್ಸ್ ಆಗ್ಲಿ, ನರ್ಸ್ಗಳಾಗ್ಲಿ, ಬಟ್ ಇಲ್ಲಿರೋ ಎಲ್ಲರೂ ಪ್ರತಿಯೊಂದು ಹಾಸ್ಪಿಟಲ್ ಇರೋ ಪ್ರತಿಯೊಬ್ಬರು ಎಲ್ಲ ಕ್ಲೀನ್ ಆಗಿ ಕೇರ್ ಮಾಡಿ ಎಲ್ಲ ಮಾಡಿದ್ದಾರೆ. ನನ್ಗಾಗ್ಲಿ ನಮ್ಮ ಅಕ್ಕಾಗ್ಲಿ ಎಲ್ಲ ಕೇರ್ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ ಹೇಳ್ತೇನೆ ಅಂತ ಬಯಸ್ತಾ ಇದ್ದೀನಿ ಸರ್. ಇನ್ನೊಂದು, ಅತಿ ಕಡಿಮೆ ದರದಲ್ಲಿ ನನಗಾಗಿರೋದು ಟ್ರಾನ್ಸ್ಪ್ಲಾಂಟ್. ಇಲ್ಲಿ ನಾನು ಎನ್ಕ್ವೈರಿ ಮಾಡಿದ್ದೀನಿ, ಕೆಲವು ಜಾಗದಲ್ಲಿ ಬೆಂಗಳೂರಲ್ಲಿ ಎನ್ಕ್ವೈರಿ ಮಾಡಿದ್ದೀನಿ, ಹೈದರಾಬಾದ್ ಅಲ್ಲಿ ಎನ್ಕ್ವೈರಿ ಮಾಡಿದ್ದೀನಿ, ಮುಂಬೈಲೂ ಎನ್ಕ್ವೈರಿ ಮಾಡಿದ್ದೀನಿ. ಎಲ್ಲಿ ಹೋದ್ರೂ 10 ರಿಂದ 15 ಲಕ್ಷ ಆಗುತ್ತೆ ಅಂತ ಹೇಳಿದ್ರು ನನಗೆ. ಬಟ್ ಇಲ್ಲಿ ಮಾತ್ರ ಅಷ್ಟು ಆಗಿಲ್ಲ, ನನ್ಗೆ ಅತಿ ಕಡಿಮೆ ದರದಲ್ಲೇ ಆಗಿದೆ ನನಗೆ ಆಪರೇಷನ್ ಅಂತ ನಾನು ಬಯಸ್ತಾ ಇದ್ದೀನಿ ಅಷ್ಟೇ.